ಹಾಕಿದ್ಯಾ? ಹಾಕಿದೀವಿ. ಏನ್ ಹಾಕಿದ್ವಿ? ಎಲ್ಲಾನು ಹಾಕಿದ್ದಾರೆ. ಓನರ್ ಬರ್ತಾರ ಮಾತಾಡ ಅವ್ರ ಜೊತೆ. ನೀನ್ ತಾನೇ ಓನರ್ ಬರ್ತಾರ ಏನ್ ಕೇಳಿದ್ರು? ನಾವೇನ್ ಕೇಳಿದ್ವಿ ಓನರ್ ಅಲ್ಲಿ ಓನರ್ ಬರ್ತಾರ ಹೆಂಗ್ ಹೇಳ್ಬೇಕು ಅಂದ್ರೆ ನಾನ್ ಕಷ್ಟ ಅವ್ರ ಕೆಲಸ ಮಾಡೋ ನೀನ್ ಕೇಳ್ಬೇಡ ಗುರು. ನೀನೇನ್ ಮಾತಾಡ್ಸ್ಬಾರ್ದು. ನೀನೇನಕ್ಕೆ ನೀವು ನೀನೆ ಆಚೆಗಡೆ ಬಾ, ಹೋಟ್ಲಿಂದ ಆಚೆ ಮಾತಾಡ. ಬಾ ನೀನ್ ಆಚೆಗಡೆ ನಡಿ, 2 ನಿಮಿಷ ಕಸ್ಟಮರ್ ಕಳಿಸ್ಬಿಟ್ಟು ಬರ್ತೀನಿ ನಾನು. ಬಾ ಈಗಲೇ ಬಾ. ಏನಕ್ಕೆ ಬಾ ಬನ್ನಿ ಆಚೆಗಡೆ ಬಾ. ಬನ್ನಿ ಇದಾದ್ರೆ ಹಿಂಗೆ ಮಾತಾಡೋದ. ಬನ್ನಿ ಹೇಳ್ತೀವಿ, ಕರೆಕ್ಟ್ ಹೇಳ್ತೀವಿ. ಬನ್ನಿ ಈಗ ಮಾತಾಡಿ. ಈಗ ಬಂದಿದ್ದೀವಿ ಮಾತಾಡಿ. ಅದನ್ನೇ ಹೇಳ್ತಾ ಇರೋದು. ಈಗ ಬನ್ನಿ ಕಸ್ಟಮರ್ ಇದ್ದಾಗ ನಾನು ಕಸ್ಟಮರ್ ಈಗ ಮಾತಾಡಿ. ಏನ್ ಮಾತಾಡ್ಬೇಕು? ಈ ಕಡೆ ಬನ್ನಿ ಅಂತಾನೆ ಹೇಳಿದ್ವಿ. ನಾನು ಕಸ್ಟಮರ್ ಯಾರಂತ ರೆಕಾರ್ಡ್ ಇದೆಯಪ್ಪ. ಏನ್ ರೆಕಾರ್ಡ್ ಇದೆ? ಹಂಗೆ ತೋರ್ಸು. ನೀನು ಮಾತಾಡ್ದೆ, ನೀನ್ ಮಾತಾಡಿರೋದೆಲ್ಲ ಹಾಕಿದ್ಯಾ? ಯಾರು ಹಾಕಿದೀವಿ? ಏನ್ ಹಾಕಿದ್ವಿ? ಎಲ್ಲಾನು ಹಾಕಿದ್ದಾರೆ. ಓನರ್ ಬರ್ತಾರ ಮಾತಾಡ ಅವ್ರ ಜೊತೆ. ನೀನ್ ತಾನೇ ಓನರ್ ಬರ್ತಾರ. ನಿನ್ನೆ ಏನೋ ಒಂದು ವಿಡಿಯೋ ವೈರಲ್ ಆಗಿತ್ತು. ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಏನಂತಾಗಿತ್ತು. ಆ ಪ್ಲೇಸ್ ಅಲ್ಲಿ ಇದೀವಿ ನಾವು ಇವಾಗ. ಅಲ್ಲೇ ಆದ ಒಬ್ಬ ಡೆಲಿವರಿ ಬಾಯ್ ನಮ್ಮ ಹತ್ರನೇ ಇದ್ದಾರೆ. ಕೇಳೋಣ ಅವ್ರು ಏನಾಯ್ತಂತ. ಏನಾಯ್ತು ಸರ್ ಇದು? ನಿನ್ನೆ ಬಂದ್ಬಿಟ್ಟು ಒಂದು ಸುಮಾರು ಒಂದು 9:30 ಗಂಟೆ ಒಂದು ಆರ್ಡರ್ ಬಿದ್ದಿತ್ತು. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಪಿಕಪ್ ಬಂದಿದ್ದೀನಿ. ಓಕೆ, ಇಲ್ಲಿ ಬಂದ ತಕ್ಷಣ ಕೇಳಿದೆ, ಇಲ್ಲ ಲೇಟ್ ಆಗುತ್ತೆ, ಒಂದು 5 ನಿಮಿಷ ಅಂದ್ರು. ಓಕೆ ಅಂದ್ಬಿಟ್ಟು ವೇಟ್ ಮಾಡಿಬಿಟ್ಟು ನಾವು ಅಲ್ಲೇ ಮುಂದೆ ಬೇಕಾದ್ರೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬಂದಿದ್ವಿ. 15 ನಿಮಿಷ ಆಯಿತು. ಆದ್ರೂ ಹೋಗ್ಬಿಟ್ಟು ಕೇಳ್ದೆ. ಅದಾದ್ಮೇಲೆ ಮತ್ತೆ ಅಂದ್ರು ಇನ್ನೂ ವೇಟ್ ಮಾಡಿ ಅಂತ. ಸರಿ ಮಾತಾಡ್ಲಿ, ಅವ್ರು ಅಲ್ಲೇ ಇದಕ್ಕೆ ಮಾಡಕ್ ಬರಬೇಕು. ಏನಲ್ಲೇ ಮಾಡಿದ್ರು? ಕೈ ಮಾಡಿ ತಳ್ಳಿಬಿಟ್ಟು ಆ ಕಡೆ ಸೈಡಲ್ಲಿ ಹೋಗ್ಬಿಟ್ಟು ಇದು ಮಾಡ್ತಾರೆ ತಳ್ಳಾಟ. ಆಮೇಲೆ ನನ್ನ ಗೋಪುರನೂ ಆಫ್ ಮಾಡಿದ್ರು. ಇವಾಗ ನಾನೇ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಆಗಿಬಿಟ್ಟು ನನಗೆ ಈ ತರ ಆಗ್ತಾ ಇದ್ರೆ ಬೇರೆ ಜನರಲ್ಲಿ ಡೆಲಿವರಿ ಬರೋ ಅವ್ರಿಗೆ ಹೆಂಗ್ ಮಾಡ್ತಾ ಇರಬೇಕು ಇವರು? ಡೈಲಿ ರೆಗ್ಯುಲರ್ ನಂಗೆ ಆಲ್ಮೋಸ್ಟ್ ಇದು ತುಂಬಾ ಸರಿಯಾಗಿದೆ. ನನಗೆ ಅವತ್ತು ವಿಡಿಯೋ ಮಾಡಿರಲಿಲ್ಲ. ಅವಾಗ ಮಳೆ ಟೈಮಲ್ಲಿ ಆರ್ಡರ್ ಸ್ವಲ್ಪ ಬಿದ್ದಿರುತ್ತೆ. ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿರಲಿಲ್ಲ. ನೀನೇ ಬಂದ್ಬಿಟ್ಟು ವಿಡಿಯೋ ಮಾಡ್ಬೇಕು. ಫಸ್ಟ್ ನಾ ಕೈಯಲ್ಲಿ ಗೋಪುರ ಹೆಲ್ಮೆಟ್ ಎಲ್ಲ ಇತ್ತು. ಅದಾದ್ಮೇಲೆ ಹಾಕೊಂಡಾಗ ಅದಾದ್ಮೇಲೆ ಹಂಗೆ ಎಗರಾಟ ಮಾತಲ್ಲೇ ಬೆಳೆದ್ಬಿಟ್ಟು ಅವರು ಅಮ್ಮಣ್ಣ ಅಂತಂದು ಬೈದ್ರು. ಇವ್ರಿಗೆ ಯಾರು ಬೈಯೋರು ಹೇಳೋರು? ಪರ್ಮಿಷನ್ ಬೈಯೋದು ಹೊಡೆಯೋದು. ಇವ್ರ ಪರ್ಮಿಷನ್ ತಳ್ಳಾಟ ಗಿಲಾಟ ಮಾಡ್ತಾರೆ. ಇವ್ರವ್ರು ಬಂದ್ಬಿಟ್ಟು ಅವ್ರ ಮೇಡಮ್ ಅವರು ಮಾತಾಡ್ತಾರೆ. ಹಂಗೆ ವೇಟ್ ಅವ್ರು ದಪ್ಪ ಸ್ವಲ್ಪ ವಿಡಿಯೋ ನೋಡಿದಿರಲ್ಲ, ಅವ್ರ ದಪ್ಪಣ್ಣ ಅವರು ಮತ್ತೆ ಲಾಸ್ಟ್ ಅಲ್ಲಿ ಒಬ್ರು ಅಲ್ಲಿ ದೋಸೆ ಮಾಡೋರು ಅವರು ಬಂದಿರೋದು. ಈ ತರ ತಳ್ಳಾಟ ಎದಕ್ ಮಾಡೋದು? ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಫುಲ್ ತಳ್ಳಿಬಿಟ್ಟು ಮತ್ತೆ ಲಾಸ್ಟ್ ಅಲ್ಲಿ ಗೋಪುರ ಹಿಡಿದ್ಬಿಟ್ಟು ಹಿಂಗೆ ಕಿತ್ಕೊಳಂಗ್ ಮಾಡೋದು. ಸರ್ ಅದು ವಿಷಯ. ಈಗ ಇವರು ಆರ್ಡರ್ ಪಿಕಪ್ ಮಾಡಕ್ ಬಂದವ್ರೆ. ಆರ್ಡರ್ನ ಪಿಕಪ್ ಮಾಡಿ ಬಂದಾಗ 15ರಿಂದ 20 ನಿಮಿಷ ವೆಯ್ಟ್ ಮಾಡಿಸಿದ್ದಾರೆ. ಸೊ ಆಕ್ಚುಲಿ ಈಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ಡೆಲಿವರಿ ಬಾಯ್ಗೂ ಇದು ಗೊತ್ತಾಗಬೇಕು. ಸೊ ಮಿನಿಮಮ್ ಒಂದು 15ರಿಂದ 20 ನಿಮಿಷ ನಾವು ವೆಯ್ಟ್ ಮಾಡಬಹುದು. ಓಕೆನಾ? ಅದಾದ್ಮೇಲೆ ಕಸ್ಟಮರ್ ಕಡೆಯಿಂದ ಕಾಲ್ ಬರಕ್ ಶುರು ಆಗುತ್ತೆ. ಯಾಕಪ್ಪ ಇನ್ನು ನೀನು ಹೋಗಿ ತಗೊಂಡಿಲ್ಲ ಅಂತ. ಈ ಹುಡುಗ ಏನ್ ಮಾಡಿದಾನೆ, ನಿನ್ನೆ 15 ನಿಮಿಷ ವೆಯ್ಟ್ ಮಾಡಿ ಹೋಗಿ ಬಂದ ಆಮೇಲೆ ಮತ್ತೆ ಕೇಳಿದ್ದಾರೆ ಆರ್ಡರ್ನ ಕೇಳಿದಾಗ ಅವ್ರು ಏನ್ ಮಾಡಿದ್ದಾರೆ, ಲೈಕ್ ಅವರು ಬಿಸಿ ಇದ್ದಾರೆ. ನಿನ್ನೆ ಸಂಡೇ ಇರೋದ್ರಿಂದ ಕಸ್ಟಮರ್ಸ್ ಜಾಸ್ತಿ ಇದ್ರು. ಸೊ ಅವರು ಏನ್ ಮಾತಾಡ್ತಾರೆ ಅಂದ್ರೆ, ನಾನು ನಿನ್ಗೆ ಯಾಕೆ ಮಾಡ್ಕೊಡ್ಬೇಕು, ವೆಯ್ಟ್ ಮಾಡು ಅಂದ್ರೆ. ಈಗ ಈ ಹುಡುಗ ಏನ್ ಗೊತ್ತಾ, 15 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಹೋಗಿ ಕೇಳಿರೋದು. ಈಗ ಏಕ್ದಮ್ ಹೋಗ್ಬಿಟ್ಟು ನನ್ಗೆ ಆರ್ಡರ್ ಈಗ ಕೊಡ್ಲೇಬೇಕು, ನೀನ್ ಕೊಡು ನನಗೆ ಅಂತ ಕೇಳಿದ್ರೆ ಈ ಹುಡುಗನ್ ತಪ್ಪಿದ್ರೆ ಈ ಹುಡುಗನ್ಗೆ ಅದೇನು ನಾವು ಭಯನ ಅವರೇ ಇದ್ ಮಾಡ್ಲಿ. 15 ನಿಮಿಷ 20 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಹೋಗಿ ಕೇಳಿದ್ಮೇಲೆ ಅವ್ರಿಗೆ ಯಾವ ರೀತಿ ಬಿಹೇವ್ ಮಾಡ್ತಾರೆ? ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಒಬ್ಬ ಕಸ್ಟಮರೇ ಬರ್ತಾರೆ, ಒಬ್ಬ ಕಸ್ಟಮರೇ ಕೇಳ್ತಾರೆ ನಿನ್ನನ್ನ ಏನಪ್ಪ ಈ ತರ. ಕಸ್ಟಮರ್ ಮೇಲೆ ಹೊಡೆಯಕ್ ಹೋಗ್ಬಿಡ್ತೀರಾ? ಒಬ್ಬ ಡೆಲಿವರಿ ಬಾಯ್ ಅಂದ್ಬಿಟ್ಟು ಡೆಲಿವರಿ ಬಾಯ್ಗೆ ನೀನ್ ತಲ್ಲದು ಹೊಡೆಯಕ್ ಹೋಗಿದ್ರಲ್ಲ, ಅದೇ ಒಬ್ಬ ಕಸ್ಟಮರ್ ಬಂದ್ರೆ ನೀನ್ ಅದೇ ತರ ಮಾಡ್ತೀರಾ? ಕಸ್ಟಮರ್ಗೆ ಅದೇ ತರ. ನಾನು ಕಸ್ಟಮರ್ಗೆ ಈಗ ಹೋಗ್ತೀನಿ, ಈಗ ನಾನು ಅದೇ ತರ ಈ ಹುಡುಗ ಹಿಂಗ್ ಪ್ರಶ್ನೆ ಮಾಡೋದು ಹಂಗೆ ಪ್ರಶ್ನೆ ಮಾಡ್ತೀನಿ. ಇಡ್ಲಿ ತಗೊಂತೀನಿ, ನಾನೇನೋ ಒಂದು ರ್ಯಾಶಾಗಿ ಮಾಡಿದ್ರೆ ಕಸ್ಟಮರ್ ತಲ್ಬಿಡ್ತಾರಾ? ಹೇಳ್ತಾರೆ ತಾನೆ ಸಮಾಧಾನವಾಗಿ. ಅದೇ ತರ ಸಮಾಧಾನವಾಗಿ ಯಾಕೆ ಹುಡುಗನ್ಗೆ ಹೇಳಿಲ್ಲ? ಆಯ್ತು, ಸಮಾಧಾನವಾಗಿ ಹೇಳಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆ ಹುಡುಗ ಏನ್ ಪ್ರಶ್ನೆ ಕೇಳಿದಾನೆ ಅಷ್ಟೇ, ಅದಕ್ಕೆ ನೀನ್ ಪ್ರಶ್ನೆ ಮಾಡು. ಅದನ್ನ ಬಿಟ್ಬಿಟ್ಟು ಏಕಾಏಕಿ ನೀನ್ ತಲ್ಲದ್ ಬರೋದು, ಹೊಡಿಯಕ್ ಬರೋದು. ಈಗ ಇಲ್ಲಿ ನೋಡಿ, ನೀವು ಈ ಕಡೆ ಬನ್ನಿ, ಅಲ್ಲಿಂದ ತಲ್ಲಿರೋದು ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ತಲೆ ಹೊಡೆದಿದ್ರೆ, ಸೊಂಟಗಿಂಟ ಮುರಿದಿದ್ರೆ, ಕೈ ಕಾಲು ಮುರಿದಿದ್ರೆ ಅವ್ರು ನೋಡ್ತಾರಾ? ನಮ್ ಪ್ರಶ್ನೆ ಇಷ್ಟೇ. ಹುಡುಗ ತಪ್ಪಿದ್ರೆ ಹುಡುಗನ್ಗೆ ಏನ್ ಪನಿಷ್ಮೆಂಟ್ ಆಗ್ಲಿ. ಬಟ್ ಹೊಡಿಯೋ ರೈಟ್ಸ್ ಯಾರು ಕೊಟ್ಟವ್ರೆ? ಈಗ ಎಷ್ಟೊತ್ತವರೆಗೂ ನೀವು ವೇಟ್ ಮಾಡಿದ್ರಿ? ಹತ್ರ ಒಂದು 20 ನಿಮಿಷ ಮೇಲೆ ವೇಟ್ ಮಾಡಿದೀನಿ. ಅದು ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋ, ಮುಚ್ಕೊಂಡು ಹೋಗೋ, ತರ್ಕೊಂಡು ಹೋಗಂದ್ರೆ ಇವನು ಪಾತ್ರೆ ತೊಳಕ್ ಬರ್ತೀನಿ ನಾ ಇವನು ಅಂಗಡಿಗೆ. ಮತ್ತೆ ರೆಸ್ಪಾನ್ಸ್ ಕೊಡ್ಬೇಕು ತಾನೆ ಇವನು. ಹೋಗ ಬಾರೋ ಮಾತಾಡಿದ್ರೆ ಅಮ್ಮನ ತಪ್ಪ ಬೈದಿರೋನೆ. ಅವ್ಳು ಲಾಸ್ಟ್ ತಗೊಂತಾನೆ, ಅವ್ಳು ಯಾವ ಸ್ಟಾಪ್ ಇರ್ತಾನೋ ತಿಕ್ಕ ಮುಚ್ಕೊಂಡು ಹೋಗಂತಾನೆ. ಲಾಸ್ಟ್ ವಿಡಿಯೋ ಎಂಡಿಂಗ್ ಅಲ್ಲಿ ಐತದು. ಏನು ಇವ್ರ ಮನೆ ಕೆಲ್ಸಕ್ಕೆ ಬಂದಿದ್ನ, ಇಲ್ಲ ಹೋಟೆಲ್ ಕೆಲಸ ಮಾಡೋಣ. ಅವ್ನು ಸ್ಟಾಪಿಗೆ ಹೆಂಗಾರು ಬೈಕೊಳ್ಳಿ, ಹೆಂಗಾರು ಹೊಡ್ಕೊಳ್ಳಿ. ಬೇರೆ ಕಸ್ಟಮರ್ ಬಿಟ್ಟು ಬಂದಿರೋರು ಹೊಡಿತಾ ಇರೋದಿಲ್ಲ. ಈಗ ನಿಮ್ಮ ಟೀಮ್ಗೆ ಏನೋ ನೀವು ಏನ್ ಡೆಲಿವರಿ ಮಾಡ್ತಾ ಇದ್ರ, ನಿಮ್ಮ ಟೀಮ್ಗೆ ಏನಾರು ಮ್ಯಾನೇಜರ್ಗೆ ಹೇಳಿದ್ವಿ. ಅವ್ರು ಹೇಳಿದಾರೆ ಆಕ್ಷನ್ ತಗೋತೆ ಅಂತ ಹೇಳಿದಾರೆ. ಅವ್ರು ಏನ ಆಕ್ಷನ್ ತಗೋತಾರ ಗೊತ್ತಿಲ್ಲ. ಇವಾಗ ನಮ್ಗೆ ಅನ್ಯಾಯ ಆಗೈತಾನೆ. ಇದು ಅವ್ರು ತಪ್ಪು ಒಪ್ಕೋಬೇಕು. ಹೊಡೆದವ್ರು ಅಲ್ಲೇ ಆಗೈತೆ. ಅಲ್ಲೇ ಆಗೈತೆ ಅಂದ ತಕ್ಷಣ ಅವ್ರು ಕ್ಷಮೆ ಕೇಳ್ಬೇಕು ತಾನೆ. ಹೊಡೆಯಕ್ ಬರೋರು ರ್ಯಾಶ್ ಗುಂಡಗಿರಿ ಮಾಡೋದಂದ್ರೆ
ಓಕೆ, ಈ ತರ ಆದ್ರೆ ನೀವು ಮುಂದಿನ ನಡೆ ಏನು ನಂದು ಅವ್ರು ತಪ್ಪಂತ ಒಪ್ಕೋಬೇಕು, ಕ್ಷಮೆ ಕೇಳ್ಬೇಕು, ಇಲ್ಲ ನಾನು FIR ಮಾಡಕ್ಕೆ ರೆಡಿ ಇದ್ದೀನಿ ಇದ್ರ ಮೇಲೆ, ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಮಾಡಕ್ಕೆ ರೆಡಿ ಇದ್ದೀನಿ. ಒಂದ್ ನಿಮಿಷ ನಾವೇನ್ ಹೇಳ್ತಿರೋದು, ನಾನು ಅದನ್ನ ಹೇಳ್ತೀನಿ. ಈ ಹುಡುಗನ್ ತಪ್ಪಿದೆ ಅಂತಂದ್ರೆ ಈ ಹುಡುಗನ್ ಏನ್ ಶಿಕ್ಷೆ ಆಗ್ಲಿ ಅದಾಗ್ಲಿ. ಅವ್ರದ್ದು ಕ್ಯಾಮ್ರಾ ಇದೆ ನೋಡ್ಕೊಳ್ಳಿ. ಅವ್ರ ಕ್ಯಾಮ್ರಾ ಇದೆ, ಸೊ ಅವ್ರು ತಲ್ಲಿರೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ಅವರು. ಸೊ ಈ ಹುಡುಗ ಕಂಪ್ಲೇಂಟ್ ಕೊಡ್ಲಿ, ನಾವು ಈ ಕಡೆಯಿಂದ ಕಂಪ್ಲೇಂಟ್ ಕೊಡ್ತೀವಿ. ಸೊ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಆಲ್ರೆಡಿ ತಿಳಿಸ್ಕೊಟ್ಟಿದೀವಿ, ಅವರು ಬಂದು ಅವರು ಕಂಪ್ಲೇಂಟ್ ಮಾಡ್ತಾರೆ. ಅದೇನ್ ಆಕ್ಷನ್ ಆಗುತ್ತೋ ಅದಾಗ್ಲಿ. ನಾವು ಕೇಳೋದು ಇಷ್ಟೇ, ಈ ಹುಡುಗ ಅವ್ರ ಹತ್ರ ಕೆಲಸ ಮಾಡ್ತಿಲ್ಲ, ಅವ್ರ ಹತ್ರ ಇದ್ ಮಾಡ್ತಾ ಇಲ್ಲ, ಆರ್ಡರ್ ಕೇಳಕ್ ಬಂದಿರೋದು, ಆರ್ಡರ್ ಪಿಕಪ್ ಮಾಡಕ್ ಬಂದಿರೋದು. ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಡೆಲಿವರಿ ಬಾಯ್ ಅವ್ರಿಗೆ ಬಿಸ್ನೆಸ್ ಮಾಡ್ತಾನೆ. ಈಗ ಒಬ್ಬ ಡೆಲಿವರಿ ಬಾಯ್ ಅವ್ರ ಆರ್ಡರ್ನ ಪಿಕಪ್ ಮಾಡ್ಕೊಂಡು ರೆಸ್ಟೋರೆಂಟ್ ಇಂದ ಕಸ್ಟಮರ್ಗೆ ಆರ್ಡರ್ನ ತಗೊಂಡು ಕೊಟ್ರೆ ರೆಸ್ಟೋರೆಂಟ್ ಅವ್ರಿಗೆ ಅಮೌಂಟ್ ಬರುತ್ತೆ. ಆ ಆರ್ಡರ್ ಅಮೌಂಟ್ ಏನಿದೆ ಅದು ಅವ್ರಿಗೆ ಬರುತ್ತೆ. ಏನ್ ಪುಕ್ಸಾಟಾಗಿ ನಾವೇನ್ ಇಲ್ಲ ಅಂತ ಬಂದಿಲ್ವಲ್ಲ, ಭಿಕ್ಷೆ ಬೇಡಕ್ ಬಂದಿಲ್ಲ ನಾವು, ಭಿಕ್ಷೆ ಬೇಡಕ್ ನಾವು ತಗೊಂಡೋಗಕ್ ಬಂದಿಲ್ಲ ನಾವು. ಅದು ಅಮೌಂಟ್ ಅವ್ರಿಗೆ ಬರುತ್ತಲ್ವಾ, ಅದನ್ನ ಕೇಳಕ್ ಬಂದಿದೀವಿ. ಆಸ್ ಅ ಕಸ್ಟಮರ್ ಆ ಕಡೆಯಿಂದ ಹೆಂಗ್ ಅವ್ರು ತಿನ್ನಕ್ ಬರ್ತಾರ ಒಂದು ಕಸ್ಟಮರು, ಅವ್ರು ಹೆಂಗೆ ದುಡ್ಡು ಕೊಡ್ತಾರೋ ಅದೇ ತರ ನಾವು ಬುಕ್ ಮಾಡ್ಕೊಂಡು ತಗೊಂಡೋಗೋ ಕಸ್ಟಮರ್ ಕಾಸು ಕೊಡ್ತಾರಲ್ವಾ. ಸೊ ಅವ್ರಿಗೆ ಬೇಗ ಕೊಡ್ಬೇಕು ಅಂತ ನಾವು ನಮ್ಮನ್ನ ಕೇಳ್ತಾರೆ. ಈಗ ಇಲ್ಲಿಂದ ನಾವು ಅಲ್ಲಿ ಹೋದ್ಮೇಲೆ ಲೇಟ್ ಆಗಿ ಹೋದ್ರೆ ಕಸ್ಟಮರ್ ನನ್ನನ್ನು ಕೇಳ್ತಾನೆ, ಯಾಕಯ್ಯ ಲೇಟ್ ಆಗಿ ಬಂದೆ ಅಂತ. ನಾನು ಹೇಳ್ತೆ ರೆಸ್ಟೋರೆಂಟ್ ಅವ್ರು ಲೇಟ್ ಮಾಡಿದ್ರೆ ಅವ್ರು ನಂಬಿಡ್ತಾರ? ಗಲಾಟೆ ಮಾಡೋದು ಯಾರ ಮೇಲೆ, ಕೇಳೋದು ಪ್ರಶ್ನೆ ಮಾಡೋದು ಯಾರ ಮೇಲೆ? ನಮ್ಮ ಮೇಲೆ. ನಾವು ಅದನ್ನ ಇವ್ರಿಗೆ ಪ್ರಶ್ನೆ ಮಾಡಿದೀವಿ. ಆಲ್ಮೋಸ್ಟ್ 4-5 ಸರಿ ಕಾಲ್ ಮಾಡಿದಾರೆ. ನೀನು ಡೆಲಿವರಿ ಬಾಯ್ ಮರ್ಯಾದೆನೇ ಇಲ್ಲ ಅಂತಿದ್ರ? ಹುಚ್ಚನ ಒಳ್ಳೆ ಹೆಂಗಂದ್ರೆ ಅದೇ ನಾನು ಕೇಳ್ತಿರೋದು, ನಾವೇನ್ ಭಿಕ್ಷಿಕರ? ಇವ್ರ ಹತ್ರ ಬಂದ್ ಏನಾದ್ರು ಇವ್ರು ಹುಡುಗ ಬಂದ್ಬಿಟ್ಟು ಏನಾದ್ರು ನನ್ಗೆ ಏನಾದ್ರು ಭಿಕ್ಷೆ ಹಾಕಂತ ಕೇಳಿದ ಅವ್ರ ತಲ್ಲ ರೈಟ್ಸ್ ಯಾರಿಗಿದೆ? ಆರ್ಡರ್ ತಗೊಂಡ್ ಹೋಗ್ಬಿಟ್ಟು ಕೊಟ್ರೆ ಇವ್ರಿಗೂ ದುಡ್ಡು ಬರುತ್ತೆ, ಬರಲ್ವಾ ದುಡ್ಡು? ಇವ್ರಿಗೆ ದುಡ್ಡು ಬರುತ್ತಲ್ಲ, ಅದು ಯಾಕೆ ಆ ವ್ಯಕ್ತಿ ಆ ತರ ನಡ್ಕೊಬೇಕು? ಒಬ್ಬ ರೆಸ್ಟೋರೆಂಟ್ ಅಲ್ಲಿ ಇರೋರು ಆ ರೀತಿ ಬಿಹೇವ್ ಮಾಡೋದು ಏನಿದೆ? ಬಿಸಿನೆಸ್ ಗುಂಡಗಿರಿ ಮಾಡ್ತಾ ಇರೋದು. ನಮ್ ಪ್ರಶ್ನೆ ಇಷ್ಟೇ ಸರ್, ನಾವೇನ್ ಕೇಳ್ತಾ ಇದೀವಿ ಅಂತಂದ್ರೆ, ನಿನ್ಗೆ ಆ ಹುಡುಗ ಏನ್ ಕೇಳಿದಾನೆ, ನಿನ್ಗೆ ಅದೇನಾದ್ರು ಆಗಿದ್ರೆ ಆ ಹುಡುಗನ್ ತಪ್ಪಿದ್ರೆ ಆ ಹುಡುಗನ್ ಶಿಕ್ಷೆ ಆಗ್ಲಿ. ನೀನ್ ಆ ಹುಡುಗನ್ ಹೊಡಿಯಕ್ಕೆ ಕೈ ಮಾಡೋದಕ್ಕೆ ಯಾರು? ಆ ಹುಡುಗ ಅಲ್ಲಿಂದ ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನೀನ್ ಜವಾಬ್ದಾರನ? ಅಷ್ಟೇ ನಾವು ಕೇಳ್ತಿರೋದು. ಓಕೆ, ಹೋಟೆಲ್ ಮ್ಯಾನೇಜರ್ ಯಾರಿದಾರ ಗೊತ್ತಿಲ್ಲ, ಅವ್ರ ಮ್ಯಾನೇಜರ್ ಹೋಟೆಲ್ ಅವ್ರು ಯಾರಿದಾರ? ಏನಿಲ್ಲ, ಫಸ್ಟ್ ಆಫ್ ಆಲ್ ಏನ್ ಮಾಡಕ್ ಹೇಳಿ ಅವ್ರಿಗೆ. ನೋಡಿ ಇಲ್ಲೇ ನೋಡಿ, ಬೇಕಾದ್ರೆ ಝೂಮ್ ಮಾಡಿ ತೋರಿಸಿ, ಅದನ್ನು ಪರವಾಗಿಲ್ಲ, ಏನ್ ನೀಟಾಗಿ ಇಟ್ಟಾರೆ ಅಂತ. ಅದು ನಮಗ್ ಬೇಡ, ಅದು ಬೇಕಾಗಿಲ್ಲ ನಮ್ಗೆ ಕರೆಕ್ಟ್ ಟೈಮ್ ಪಿಕಪ್ ಮಾಡಿ ಕೊಡೋದಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಸರ್. ಇಷ್ಟೇ. ಓನರ್ ಯಾರಿದಾರ? ಓನರ್ ನೋಡಿ ನೋಡಿ ಮನೇಲಿ ಮನೇಲಿ ನೋಡಿ 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 ನಾನು ಏನ್ ಕೇಳಿದೆ ಹೇಳಿ? ಆರಾಮಾಗಿ ಬನ್ನಿ, ನಿಮಿಷ ಬನ್ನಿ. ಏನು 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 ನಾವೇನ್ ಕೇಳಿದೀನಿ? ಏನ್ ಕೇಳಿದ್ರು? ನಾವೇನ್ ಕೇಳಿದ್ವಿ? ಒಂದೇ ನಿಮಿಷ ನಾವೇನ್ ಕೇಳಿದ್ವಿ ಹೇಳಿ? ಓನರ್ ಅಲ್ಲಿ ಅದು ಹೆಂಗ್ ಹೇಳ್ಬೇಕು? ಹೆಂಗ್ ಹೇಳ್ಬೇಕು ಅಂದೆ? ಕಷ್ಟ ಕೆಲಸ ಮಾಡೋದು ನೀನ್ ಕೇಳ್ಬೇಡ ಗುರು. ನೀನೇನ್ ಮಾತಾಡ್ಸ್ಬಾರ್ದು. ನೀನೇನಕ್ಕೆ ಕಳಿದ್ ನೀವು? ನೀನೆ ಆಚೆ ಕಡೆ ಬಾ, ಹೋಟ್ಲಿಂದ ಆಚೆ ಮಾತಾಡು. ಬಾ ಬಾ ನೀನ್ ಆಚೆ ಕಡೆ ನಡಿ, 2 ನಿಮಿಷ ಕಸ್ಟಮರ್ ಕಳಿಸ್ಬಿಟ್ಟು ಬರ್ತೀನಿ ನಾನು. ಬಾ, ಈಗಲೇ ಬಾ. ಏನಕ್ಕೆ ಬಾ 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 ಬರ್ರಿ, ಬನ್ನಿ ಆಚೆ ಕಡೆ ಬಾ. ಬನ್ನಿ ಬನ್ನಿ. ಇದಾದ್ರೆ ಹಿಂಗೆ ಮಾತಾಡೋದ? ಬನ್ನಿ ಬನ್ನಿ ಬನ್ನಿ, ಹೇಳ್ತೀವಿ, ಕರೆಕ್ಟ್ ಹೇಳ್ತೀವಿ, ಬನ್ನಿ. ವೀಕ್ ಇಂದ ಅವ್ರು ಕೇಳಿದೆ, ನಾನು ಆರ್ಡರ್ ರೆಡಿ ಇದೆ ಸರ್ ಕೊಡಿ ಅಂತ ಕೇಳಿದೆ ನಾನು. ಅವ್ರ ಏನಂದ್ರು, ತಡಿಯಪ್ಪ ನಾವು ಮಾಡ್ತಾ ಇದೀವಿ ಅಂದ್ರು. ಸರ್ ನಂಗೆ ಡಿಲೇ ಆಗುತ್ತೆ, ಕಸ್ಟಮರ್ ಕೇಳ್ತಾರೆ, ನಮ್ಗೆ ಬೈತಾರೆ. ಕಸ್ಟಮರ್ ಕೇಳಿದೆ ನಾವು, ನೋಡಿ ಎಷ್ಟೊತ್ತಾಗಿದೆ ರೆಡಿ ಕೊಟ್ಟು ಅಂದ್ರೆ ಹೊಡಿಯೋಕೆ ಬರ್ತಾನೆ. ಹೋಗೋ ನಿಂತ್ಕೋ, ವೇಟ್ ಮಾಡಿಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಅಂತ. ಇಲ್ಲ ಹೊಡಿಯೋಕ್ ಬರ್ತಾನೆ, ನಿನ್ನ ಅಮ್ಮನೇನು ನಿಂತ್ಕೊಳಕಾಗಲ್ವೇನ್ ಅಂತಾನೆ. ಅಮ್ಮನ್ ಗಿಮ್ಮನ್ ಅಂತಾನೆ. ಅವ್ರದ್ದೇನ್ ತಿಂತೀವ ನಾವು ಬಂದು? ನಾವ್ ಮಾಡ್ತೀವಿ ಎಲ್ಲ, ಅವ್ರಿಗೇನ್ ತಿಂತೀವ ಬಂದು? ಅವ್ನು ಹೊಡಿಯೋಕೆ ಬರ್ತಾನೆ, ನಿನ್ನ ಅಮ್ಮನ್ ಏನೋ ಅಂತಾನೆ. ಅವ್ರೇ ಅಲ್ಲಿ ನಿಂತ್ಕೊಂಡವ್ರಲ್ಲ, ನಿನ್ನ ಅಮ್ಮನ್ ಗಿಮ್ಮನ್ ಅಂತಾನೆ. ಅವ್ನೇನ್ ತಿಂತೀವ ನಾವು ಬಂದು? ಸರ್ ಅವ್ರ ಪ್ರಕಾರ ಡೆಲಿವರಿ ಬಾಯ್ ಅಂದ್ರೆ ಒಳ್ಳೆ ನಾಯಿ ಮರ್ಯಾದನೆ ಕೊಡಲ್ಲ ಸರ್ ನಮ್ಗೆ. ನಿಮ್ಗೆ ಪ್ರೆಸ್ ಅನ್ಕೊಂಡೆ ಬಂದ್ರು, ನಿಮ್ಗೆ ರೆಸ್ಪಾನ್ಸ್ ಇಲ್ಲ. ಇವಾಗ ನಿಮ್ಗೆ ಹತ್ರ ಏನಂದ ವೇಟ್ ಮಾಡಿದ್ರು, ನಿಮ್ಗೆ ಹಿಂಗ್ ಮಾತಾಡಿದ್ರು ಇವರು. ಇವಾಗ ಡೆಲಿವರಿ ಬಾಯ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ತರ ಮಾಡ್ಕೊತಾರೆ ಅಂತ. ಮರ್ಯಾದನೆ ಇಲ್ಲ ನಮ್ಗೆ. ಅಂದ್ರೆ ಕಸ್ಟಮರ್ ಯಾವ ತರ ರೆಸ್ಪಾನ್ಸ್ ಕೊಡ್ತಿರ್ಬೋದು. ಒಬ್ಬ ವ್ಯಕ್ತಿ ವಿಡಿಯೋ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ತಾನೆ. ಇವ್ರು ಯಾವ ತರ ಈಗ ನಿಮ್ಗೆ ಏನಂದ್ರು ಅವರು? ಇರ್ಲಿ, ಅದ್ ನೋಡೋಣ. ಓನರ್ ಯಾರೋ ಬರ್ತಾ ಇದಾರಂತೆ, ಅವ್ರು ನೋಡ್ತೀವಿ ನಾವು ಏನಿದೆ ಅಂತ. ಮತ್ತೆ ಈ ತರ ಮಾಡ್ತಾರೆ, ನಮ್ಗೆ ಮರ್ಯಾದೆ ಇಲ್ಲ, ಏನು ಇಲ್ಲ. ಏನ್ ಮಾಡೋದು? ನಿಮಗೂ ಈ ತರ ಆಗಿದೆ? ಈ ತರ ಆಗಿದೆ ಸರ್, ಇಲ್ಲಾಂದ್ರೆ ಇಷ್ಟು ಜನ ಪಬ್ಲಿಕ್ ಇದಾರೆ, ಇಷ್ಟು ಜನ ಹುಡುಗರು ಇದಾರೆ. ಇವ್ರ ಮುಂದೆ ಹೋದ್ರೆ ಅವ್ರ ಹತ್ರ ನಡ್ಕೊಂತಾರೆ. ಒಬ್ಬ ಸಿಂಗಲ್ ಡೆಲಿವರಿ ಬಾಯ್ ಬಂದ್ರೆ ಯಾವ ರೀತಿ ನಡ್ಕೊಬಹುದು ಅಂತ ನಾನು ಯಾರು ಇರ್ಲಿಲ್ಲ ಸರ್. ಹೋಟ್ಲ್ ಕ್ಯಾಮ್ರಾ ಇದೆ, ಹೋಟ್ಲ್ ಕ್ಯಾಮ್ರಾ ತೆಗಿಸ್ಲಿ. ಈ ಹುಡುಗನ್ ತಪ್ಪಿದ್ರೆ ಆ ಹುಡುಗನ್ ಈಗಲೇ ಶಿಕ್ಷೆ ಮಾಡೋಣ. ನಾವ್ ಅದೇನ್ ಕಂಪ್ಲೇಂಟ್ ಇಲ್ಲ, ಅವ್ರ ಕಡೆಯಿಂದಾನೆ ಕಂಪ್ಲೇಂಟ್ ನಾವು ನಿಂತ್ಕೊಳ್ಳೋಣ. ಆ ಹುಡುಗನ್ ತಪ್ಪಿಲ್ಲ ಅಂತಂದ್ರೆ ಈ ಹುಡುಗನ ಕಡೆಯಿಂದ ಅವ್ರಿಗೆ ಕಂಪ್ಲೇಂಟ್ ಕೊಡ್ಸೋಣ. ಯಾರು ಹೊಡೆಯೋ ರೈಟ್ಸ್ ಇದೆ ನೀವೇ ಹೇಳಿ ಸರ್? ಯಾರು ಹೊಡೆಯೋ ರೈಟ್ಸ್ ಇದೆ? ಹೆಚ್ಚು ಕಮ್ಮಿ ಆ ಹುಡುಗ ಕಷ್ಟಪಟ್ಟು ದುಡಿಯಕ್ ಬಂದಿರೋನು. ನಾಳೆ ದಿವಸ ಅವ್ನಿಗೆ ಏನಾದ್ರು ನೆನೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾವನ್ ಕೊಡ್ತಾನೆ? ಯಾರು ಕೈ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ ಸರ್. ಪ್ರಶ್ನೆ ಇವರು ಕೇಳಿದಾರ, ಬಾಯಿಂದ ಕೇಳಿದಾರ, ಅವರು ಬಾಯಿಂದ ಆನ್ಸರ್ ಮಾಡ್ಲಿ, ಅದಕ್ಕೆ ಅಷ್ಟೇ. ಕೈ ಮಾಡೋ ರೈಟ್ಸ್ ಯಾರಿಗಿದೆ? ವಿಡಿಯೋ ನೋಡಿದಾರೆ, ತುಂಬಾ ಜನ ವಿಡಿಯೋ ನೋಡಿದಾರೆ. ಅದು ತುಂಬಾ ಜನ ಡಿಎಂ ಮಾಡಿದಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ.
ಅವ್ರು ತಪ್ಪಂತ ಒಪ್ಕೊಳ್ಳಿ, ನಾನು ಸುಮ್ಮನೆ ಇರ್ತೀನಿ. ಅವ್ರು ಕ್ಷಮೆ ಆಗ್ಬೇಕು. ನೆಕ್ಸ್ಟ್ ಟೈಮ್ ಡೆಲಿವರಿ ಬಾಯ್ ಬಂದ್ರು ಮರ್ಯಾದೆ ಕೊಡ್ಬೇಕಷ್ಟೇ. ನಾನು ಕಂಪ್ಲೇಂಟ್ ಕೊಡೋಕೆ ರೆಡಿ ಇದೀನಿ, FIR ಹಾಕೋಕೆ ರೆಡಿ ಇದೀನಿ, ಇವ್ರ ಹೋಟೆಲ್ ಮೇಲೆ ಕೇಸ್ ಹಾಕೋಕೆ ರೆಡಿ ಇದೀನಿ ಇವಾಗ. ಯಾಕಂದ್ರೆ ನಾನು ತಪ್ಪಿಲ್ಲ, ಒಪ್ಕೋತೀನಿ. ತಪ್ಪಿದ್ರೆ ಅವ್ರೇನಿದೆ ಒಪ್ಕೋಬೇಕಂತಾನೆ. ಇವಾಗಲೇ ನೋಡಿ ನಿಮ್ಮ ಮುಂದೆ ಯಾವ ತರ ಎಗರಾಡಿದ್ರು ಅವರು. ಅಂದ್ರೆ ಇಷ್ಟು ಜನ ಇದಾಗ್ಲೂ ಈ ತರ ಹೆಂಗ್ ಮಾಡ್ತಾರೆ? ಮತ್ತೆ ಯೋಚನೆ ಮಾಡಿ, ಒಬ್ಬ ಡೆಲಿವರಿ ಬಂದ್ಬಿಟ್ಟು ಎಷ್ಟೊತ್ತು ವೇಟ್ ಮಾಡ್ತಾರೆ ಅಂದ್ರೆ ಹೊಡೆದು ಆಚೆ ಈಗ ನಿನ್ನೆ ತಲ್ಲಕ್ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಅಕಸ್ಮಾತ್ ಯಾರು ಇಲ್ಲ ಅಂದ್ರೆ ಹೊಡೆದು ಏನ್ ಮಾಡೋಕ್ಕೂ ರೆಡಿನೇ ನಾವು. ಕೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಒಬ್ಬನಿದ್ದಾಗ ಇನ್ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದು ನೀವೇ ಯೋಚನೆ ಮಾಡಿ ಅಷ್ಟೇ. ಇಷ್ಟು ಜನ ಇದ್ರು ಇಷ್ಟು ಜನ ಎಗರಾಡ್ತಾರೆ ಅಂದ್ರೆ ಸರ್ ಇದಕ್ಕೆ ನಮ್ ಕಂಪ್ನಿ ಕಡೆಯಿಂದ ಸಪೋರ್ಟ್ ಇಲ್ಲ ಸರ್. ಮೈನ್ ಅದನ್ನೇ ಆಗೋದು. ಈಗ ನೋಡಿ ನೆನ್ನೆ ಈ ವಿಚಾರ ಆಯ್ತು ಅಂತ ಕಂಪ್ನಿ ತಲುಪಿಸಿದ್ರೆ ನೀವು ಅದ್ರ ಬಗ್ಗೆ ಏನೋ ನೀವು ಮಾಡಿ ನಿಮ್ ಅಂತಾರೆ. ಕಂಪ್ನಿ ಕಡೆಯಿಂದ ಸಪೋರ್ಟ್ ಇಲ್ಲ. ಇದೇ ಮೈನ್ ಇವ್ರಿಗೆ ಏನೋ ಅಂತಾರಲ್ಲ ಒಂಥರ ದುರಂಕಾರ ಇವ್ರಿಗೆ. ಅವ್ನ್ ಬಿಡು ಬರ್ತಾನೆ, ಅವ್ನೇನೋ ಮಾಡ್ತಾನೆ, ಏನ್ ಇವ್ರ ದುಡ್ಡೆಲ್ಲ ನಾವು ಬದುಕ್ತಾ ಇದೀವಿ. ನಾನ್ ಕಷ್ಟಪಟ್ಟು ನಾನ್ ದುಡ್ಕೊಂಡ್ ಬದುಕ್ತಾ ಇದೀನಿ ಸರ್. ಇವ್ರ ಹೋಟ್ಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಹೊಡಿಲಿ, ಒಂದ್ ಏಟ್ ಬೇಕಾದ್ರೆ ತಪ್ಪಿದ್ರೆ ಹೊಡಿಲಿ. ಬೇಕಾದ್ರೆ ಈಗಲೇ ಬೇಕಾದ್ರೆ ಅವ್ರು ಹೇಳಿ ತಪ್ಪಿದೆ ಅಂದ್ರೆ ನಿಮ್ಮ ಅವ್ರ ಮುಂದೆ ಅವ್ರು ಏನ್ ಕಂಪ್ಲೇಂಟ್ ಕೊಡ್ಲಿ ಬೇಕಾದ್ರೆ. ಪುನಃ ಬರ್ತಾ ಇದಾರ ಬಂದವರಲ್ಲ ಬನ್ನಿ. ಅಂದವ್ರ ನಿಮಿಷ ಬನ್ನಿಲ್ಲ. ಮಾತಾಡಿರೋದು ಹಾಕಿದ್ಯಾ? ಮಾತಾಡಿರೋದು ಹಾಕಿದ್ಯಾ? ನಾನು ಓನರ್ ಅಂತ ಕೇಳಿದಷ್ಟೇ ಅವ್ರಿಗೆ. ಹೆಂಗ್ ರೆಸ್ಪೆಕ್ಟ್ ಹೆಂಗಿತ್ತು ಎಲ್ಲಾನು ಇದೆ, ಎಲ್ಲ ಇದೆ. ಇಲ್ಲೇನು ಮಾಡಿಲ್ಲ, ಹೋಗು. ಈ ರೀತಿ ಏನ್ ಮಾಡಿದಲ್ಲ ನಾನು ಕೇಳಿದ್ರೆ ಕಂಪ್ಲೀಟ್ ಮಾಡಕ್ ರೆಡಿ ಇದೀನಿ. ನಾನು ತಪ್ಪಿಲ್ಲ. ನೀನ್ ತಳ್ಳಾಟ ಹೊಡೆದಾಟ ಮಾಡಿರೋದು ನೀನು. ರೆಸ್ಪಾನ್ಸ್ ಕೊಡು. ಏನ್ ಮತ್ತೇನ್ ಬರೋದಿತ್ತು? ಇಷ್ಟು ಜನ ನಿಂತ್ಕೊಂಡು ನೋಡಿದ್ರು ಯಾರೋ ನೋಡಿ ಹೆಂಗ್ ಮಾತಾಡ್ತಾವನೆ. ಒಬ್ಬ ಇದ್ದವನು ಎಷ್ಟ ನೋಡಿ ಹಿರಿಯರ್ಸೋದು ಕೇಳ್ತಾವ್ರೆ. ಯಾವ ತರ ಎಗರಾಡ್ತಾರೆ. ಎಲ್ಲದಕ್ಕಿಂತ ಹೊಡೆದು ಮಾನವ ಸರಿನಾ? ಅವರು ದುಡ್ಕೊಂಡು ತಿನ್ನಕ್ ಬಂದಿರೋದು, ಈ ತರ ಮಾಡಬಾರ್ದು. ಅವ್ರು ದುಡ್ಕೊಂಡು ತಿನ್ನಕ್ ಬಂದಿರೋದು, ಈ ತರ ಮಾಡಬಾರ್ದು. ಮನುಷ್ಯನ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಈ ತರ ಮಾಡ್ಕೊಬೇಕು. ಈ ದುರಂಕಾರ ಮಾತುಗಳು, ಈ ದುರಂಕಾರ ಗಾಂಚನ್ಗಳೆಲ್ಲ ಪ್ರಯತ್ನ ಬರಲ್ಲ. ಈ ಹೋಟ್ಲಲ್ಲಿ ಕೆಲಸ ಮಾಡೋದು ಏನಂದ್ರೆ ಪ್ರತಿಯೊಬ್ರು ಬಂದು ಒಂದು ಸಂತೋಷವಾಗಿ ಏನೋ ತಿನ್ಕೊಂಡು ಹೋಗ್ಲಿ ಅಂತ. ಅದ್ ಬಿಟ್ಟು ಅವ್ರ ಮೇಲೆ ಏಕಾಏಕಿ ದೌರ್ಜನ್ಯ ಮಾಡೋರೆ. ಈಗ ಇಷ್ಟು ಜನ ಇರೋವಾಗ್ಲೂ ಈ ರೀತಿ ಮಾಡ್ತಾರೆ, ಒಬ್ಬರೇ ಇದಾಗ ಏನ್ ಮಾಡೋದು? ಇವಾಗ ಅದ್ ಬಿಟ್ಟು ಈ ತರ ದೌರ್ಜನ್ಯ ಮಾಡ್ತಾವ್ರೆ ಏಕಾಏಕಿ ಅಂದ್ರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ನಾವು ಫುಡ್ ಆಫೀಸ್ಗೆ ಒಂದು ಹಾಕ್ಬಿಟ್ಟು ಸ್ಟಾಪ್ ಮಾಡಿಸಿ ಬಾಕ್ಲ ಹಾಕ್ಸೋ ಕೆಲಸಗಳು ಮಾಡ್ಬೇಕಂತ ಹೇಳ್ಕೊತೀವಿ. ಸರಿ ಹೇಳಿ, ಏನೋ ಹೇಳ್ತಾ ಇದ್ರಿ? ಹೌದು, ಎಲ್ಲ ಇಲ್ಲಿ ಇಷ್ಟು ಜನ ಇದ್ದಾಗಲೇ ಮಾತಾಡ್ತಾ ಇದಾರೆ. ಏನ್ ಒಬ್ಬರೇ ಇದಾಗ ಏನ್ ಮಾಡ್ಬೋದು? ಅಲ್ಲ ಹೇಳ್ದೆ, ಅವ್ರು ಕೇಳಿಸ್ತಾರೆ, ಇವ್ರು ಕೇಳಿಸ್ತಾರೆ. ಪಾಪ ಅವ್ರು ಕೇಳಿಸ್ತಾರೆ ಅಲ್ವಾ, ಇವ್ರು ಕೇಳಿಸ್ತಾರೆ. ಇವ್ರು ಮರ್ಯಾದೆ ಕೊಡ್ಬೇಕಾ ಬೇಡವಾ? ಏನ್ ಮಾಡ್ಕೊ ಹೋಗಂತಂದ್ರೆ ಏನ್ ಲೆಕ್ಕ ಸರ್? ಈಗ ಅದು ರೆಕಾರ್ಡ್ ಇದೆ, ಅವ್ರ ಏನ್ ತಳ್ಳಿದ್ದು. ರೆಕಾರ್ಡ್ ಇಲ್ಲ ಅಂದ್ರೆ ಎಷ್ಟು ಜನಕ್ಕೆ ಆಗಿದೆ ಈ ತರ ಅಂತ? ಎಷ್ಟು ಜನಕ್ಕೆ ಆಗಿರ್ಬೋದು ಅಂತ?